ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ಅಂದ್ಕೊಂಡ್ರೆ, ನಾನು ಸಿಲ್ವರ್ ಡಿಪ್ಪಿನ ಜೊತೆ ಬಂದಿದ್ದೀನಿ. ಈ ಸಿಲ್ವರ್ ಡಿಪ್ಪಲ್ಲಿ ಏನು ಮಾಡ್ಬೋದು ಅಂದರೆ, ಬೆಳ್ಳಿ ಎಲ್ಲ ಕ್ಲೀನ್ ಮಾಡ್ಕೋಬೋದು. ನಾವು ಬೆಳ್ಳಿ ಪಾತ್ರೆಗಳೆಲ್ಲ ತೊಳಿಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಎಲ್ಲ ಏನೋ ಪ್ಲೇಟ್ ಪೌಡ್ರ್ ಹಾಕ್ಕೊಂಡು ಏನೋ ಸರ್ಪು ಏನೇನೋ ಹಾಕಿ ಎಲ್ಲ ತೊಳೆದು ಸರ್ಕಸ್ ಮಾಡ್ತೀವಲ್ವ, ಅವೇನು ಮಾಡೋಂಗಿಲ್ಲ. 5 ನಿಮಿಷದಲ್ಲಿ ನಾವು ಬೆಳ್ಳಿನ ಪಾಲಿಶ್ ಆಗ್ತಂಗೆ ಮಾಡ್ಕೋಬೋದು. ಹೊಸ ಬೆಳ್ಳಿ ಥರ ಮಾಡ್ಕೋಬೋದು. ತಟ್ಟೆ, ಚೊಂಬು, ದೀಪಲ ಕಂಬ, ಮತ್ತು ಇವು ಪಂಚಪತ್ರೆ, ಉದ್ರಾಣೆ, ಇವು ವಿಗ್ರಹಗಳು ಇರ್ತಾವಲ್ಲ, ದೇವಿವು ಎಲ್ಲ ವಿಗ್ರಹಗಳನ್ನೂ ಅಷ್ಟು ಸುಲಭವಾಗಿ ಅಷ್ಟು ಚೆನ್ನಾಗಿ ಮಾಡ್ಕೋಬೋದು. ಈಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸಿಲ್ವರ್ ಡಿಪ್ಪು ಅಂದರೆ ನೋಡಿ, ಇದೇ ಸಿಲ್ವರ್ ಡಿಪ್ಪು. ಈ ಸಿಲ್ವರ್ ಡಿಪ್ಪನ ರೇಟ್ ಹೇಳ್ತೀನಿ ನಾನು. ಇದರ ರೇಟು 247 ರೂಪಾಯಿ. ಇದು 210 ರೂಪಾಯಿಗೆ ನಮಗೆ ಸಿಗುತ್ತೆ. ಇದು 4-5 ವರ್ಷ ಬರುತ್ತೆ ನಮಗೆ. ನಾವು ಬಳಸಿ ಇದನ್ನು ಹಂಗೆ ಇದು ಬಾಟ್ಲಿಗೆ ಹಾಕಿ ಇಟ್ಕೋಬೋದು. ಇದ್ರದ್ದು ಹೆಂಗೆ ಬಳಸಬೇಕು, ಹೆಂಗೆ ಇಟ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನಾನೀಗ. ನೋಡಿ ಸ್ನೇಹಿತರೆ, ಹಿಂಗೆ ಬಾಕ್ಸ್ ಇರುತ್ತಲ್ವ, ಈ ಬಾಕ್ಸನ್ನು ಹಿಂಗೆ ಓಪನ್ ಮಾಡಿ, ಹಿಂಗೆ ನೋಡಿ, ಹಿಂಗೆ ಇಲ್ಲೊಂದು ಬಾಕ್ಸ್ ಇರ್ತದೆ, ಇದನ್ನು ತೆಗೆದಿಟ್ಕೊಳ್ಳೋದು. ನಾನು ನಿಮ್ಗೆ ಮರ್ತೋಯ್ತು ನನಗೆ ಫಸ್ಟಿಂದ ತೋರಿಸೋದು. ಒಂದು 2-3 ಹಾಕ್ಬಿಟ್ಟಿದ್ದೀನಿ ನಾನು. ನೋಡಿ, ಇದರೊಳಗಡೆ ಲಿಕ್ವಿಡ್ ಇರುತ್ತೆ ನೋಡಿ, ಎಳ್ನೀರಿನಂಗಿರುತ್ತೆ. ಇದನ್ನು ಹಿಂಗೆ ಹಾಕ್ಬಿಡೋದು. ಚಿಕ್ಕವೆಲ್ಲನೂ ಇದರೊಳಗೆ ಹಾಕ್ಬೋದು. ಇದರೊಳಗೊಂದು ಜಾಲರಿ ಕೊಟ್ಟಿದ್ದಾನೆ, ಆ ಜಾಲರಿ ಒಳಗೆ ಹಾಕ್ಬೋದು. ನೋಡಿ, ಇವೆಲ್ಲ ಎಷ್ಟು ಕರಗಿದ್ದು ಅಂದರೆ ನೋಡಿ, ಈ ಥರ ಆ ಲಿಕ್ವಿಡ್ ಒಳಗೆ ಹಿಂಗೆ ಹಾಕೋದು. ಹಿಂಗೆ ಹಾಕ್ಬಿಟ್ಟು ನೋಡಿ, ಗಣಪತಿ ಎಷ್ಟು ಕರಗಿತ್ತು ಅಂದರೆ ಅಷ್ಟು ಕರಗಿತ್ತು. ನಾನು ಆ ಕರಗಿರೋ ತೋರಿಸೋದು ಮರ್ತೋಯ್ತು. ಈಗ ತಟ್ಟೆ ಚೊಂಬು ಇದೆ, ಅದನ್ನೂ ತೋರಿಸ್ಕೊಡ್ತೀನಿ ನೋಡಿ, ಎಷ್ಟು ಬೆಳಗಾಯಿತು ಅಂತ. ಎಷ್ಟು ಸುಲಭದಲ್ಲಿ 2 ನಿಮಿಷ ಸಾಕು. ಈಗ ತೋರಿಸ್ತೀನಿ, ಅದು ಚೊಂಬು ತಟ್ಟೆ ತೊಳೆಯೋದು ತೋರಿಸ್ತೀನಿ ನಿಮಗೆ. ನೋಡಿ, ಇದರೊಳಗೊಂದೆರಡು ದೀಪ ಹಾಕಿದ್ದೀನಿ ನೋಡಿ. ಈ ಥರ ಜಾಲರಿ ಇರುತ್ತೆ, ಜಾಲರಿ ಒಳಗೆ ಚಿಕ್ಕವೆಲ್ಲ ಹಾಕ್ಬೋದು. ದೇವ್ರ ಲಿಂಗಗಳು, ಈ ವಿಗ್ರಹಗಳು, ಸಣ್ಣದು ದೀಪ, ಮತ್ತು ಇದು ಕುಂಕುಮ ಬಟ್ಲು, ಇಂಥವೆಲ್ಲನೂ ಚಿಕ್ಕವ ನೋಡಿ, ಈ ಥರ ಹಿಂಗೆ ಹಾಕ್ಬೋದು. ನೋಡಿ ಎಷ್ಟು ಬೆಳಗಾಗಿದೆ. ಇದಕ್ಕೆ ಇನ್ನೊಂದು ಲಿಕ್ವಿಡ್ ಇದೆ, ಅದು ಹಾಕ್ಕೊಂಡು ತೊಳ್ಕೊಂಬರ್ತೀನಿ ನಾನು, ತೋರಿಸ್ತೀನಿ ನಿಮಗೆ. ನೋಡಿ, ಈ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಚಿಕ್ಕವಿಲ್ಲ ತೊಳ್ಕೊತೀನಿ, ದೊಡ್ಡವನ್ನ ಎಲ್ಲಿ ತೊಳ್ಕೊತೀನಿ. ಇದು ನೋಡಿ ಡೆಜಾಲ್ ಅಂತ, ಇದು ಒಂಚೂರು ಡೆಜಾಲ್ ಹಾಕ್ಕೊಂಡು ತೊಳ್ಕೊಳ್ಳೋದು ಅದನ್ನು. ಈಗ ನೋಡಿ, ತೆಗೆದ್ಮೇಲೆ ಇವಕ್ಕೆ ಒಂಚೂರು ಡೆಜಾಲ್ ಹಾಕೋತೀನಿ ನೋಡಿ. ಇದರೊಳಗೆ ಬೆರಳು ಹಾಕಿ ಹಾಗೆ ಅಜ್ಜಿ ಒಂಚೂರು ತೊಗೋತೀನಿ ಇದಕ್ಕೆ ನೋಡಿ. ಈ ಥರ ಹೀಗೆಲ್ಲ ಹಿಂಗೆ ಹಾಕಿ ತೊಳೆದ್ಬಿಟ್ಟು ಇದನ್ನು ನೋಡಿ, ಈ ಥರ ಒಂದು ಹೊಸ ಬ್ರಷ್ ಇಟ್ಕೋಬೇಕು. ಹಿಂಗೇನಾರೆ ಈ ಡಿಸೈನ್ ಇರೋವಾದರೆ ಕಪ್ಪಿರ್ತದಲ್ವ, ಅದು ಸುದ ಹೀಗೆಲ್ಲ ಹೊಟ್ಟೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ. ಹೀಗೆ ಇದರೊಳಗೆ ಹಾಕೋದು. ಇದು ಅಷ್ಟೇ, ಗಂಧದ ಕಡ್ಡಿ ಚುಚ್ಚೋದು ನೋಡಿ. ಇದಕ್ಕೂ ಅಷ್ಟೇ ಒಂಚೂರು ಹಾಕಿ ಡಜಲ್ನ, ಅದು ಸ್ವಲ್ಪ ಸ್ಮೆಲ್ ಇರುತ್ತೆ, ಅದು ಸ್ಮೆಲ್ ಹೋಗಲಿ ಅಂತ ನೋಡಿ. ಈ ಥರ ಹೀಗೆ ಬ್ರಷಲ್ಲಿ ಹಿಂಗೆ ಬ್ರಷ್ ಮಾಡಿಬಿಟ್ಟು ಎಷ್ಟು ಪಳಪಳ ಅನ್ನಂಗಿರ್ತವೆ ಗೊತ್ತಾ, ಅಷ್ಟು ಚೆನ್ನಾಗೈತವೆ ನೋಡಿ. ಹಿಂಗೆ ನೀರೊಳಗೆ ಹಾಕೋದು. ಇದು ಅಷ್ಟೇ, ಈ ಗಣಪತಿಗೂ ಅಷ್ಟೇ ಒಂಚೂರು ಲಿಕ್ವಿಡ್ ಹಾಕ್ಕೊಳ್ಳೋದು. ಹಿಂಗೆ ಹಾಕ್ಬಿಟ್ಟು ನೋಡಿ, ಈ ಥರ ಹೊಸ ಬ್ರಷ್ ಇಟ್ಕೊಂಡು ನಾವು ಉಪಯೋಗಿಸ್ಬಾರ್ದು. ಅದನ್ನು ದೇವ್ರು ತೊಳೆಯೋಕ್ಕೆ ಅಂತಲೇ ಇಟ್ಕೊಂಡ್ಬಿಡ್ಬೇಕು. ದೇವ್ರ ವಿಗ್ರಹಗಳೆಲ್ಲನೂ ಈ ಥರ ಕುಂಕುಮ ಅರಿಶಿನ ಹಾಕಿರ್ತೀವಲ್ಲ, ಅದೆಲ್ಲ ಕರೆ ಇರುತ್ತೆ. ಅದಕ್ಕೆ ನೋಡಿ, ಈ ದೀಪನೂ ಅಷ್ಟೇ ನೋಡಿ. ಇದು ಇಲ್ಲಿ ಈ ಕಾಲ ಹತ್ರ ಎಲ್ಲ ಇಲ್ಲಿ ಹಿಂಗಿರುತ್ತಲ್ಲ ಕೆಳಗಡೆ, ಇದೆಲ್ಲನೂ ಹಿಂಗೆ ಉಜ್ಕೊಂಡು ಹಿಂಗೆ ಹಾಕೊಳ್ಳೋದು ನೋಡಿ. ಈ ಥರ ಹಿಂಗೆ ಉಜ್ಜಿಬಿಟ್ಟು ಹಿಂಗೆ ಹಾಕಿದ್ದೀನಿ. ಅದಕ್ಕೆ ಆ ಲಿಕ್ವಿಡ್ಗೆ ನೀರು ಸೋಕಿಸ್ಬಾರ್ದು, ಹಾಗೆ ಇಟ್ಕೋಬೇಕು ಅದನ್ನು. ಈ ಥರ ಹಿಂಗೆ ಇವೆಲ್ಲ ಹಾಕಬೇಕು. ತೆಗೆದುಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಒರೆಸ್ಕೋಬೇಕು ಇದನ್ನು. ಈ ಥರ ಹಿಂಗೆ ತೊಳೆದಾದ್ಮೇಲೆ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಈ ಥರ ನೀರೆಲ್ಲ ಸೋಸ್ಕೊಂಡು ಚಿಕ್ಕವು ಹಿಂಗೆ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ತೊಳ್ಕೊಬೋದು. ದೊಡ್ಡವೆಲ್ಲ ನೆಲ್ಲಿಲೇ ತೊಳ್ಕೊಬೇಕು ನೋಡಿ. ಈ ಥರ ಹಿಂಗೊಂದು ಮಡಿ ಬಟ್ಟೆ ತೊಗೊಂಡು ನೋಡಿ, ಮ್ಯಾಪ್ಗೆ ತೊಗೊಂಡಿದ್ದೀನಿ ನಾನು.
ಸಾಫ್ಟಾಗಿದೆ ಇದು. ಇದರಲ್ಲಿ ಹಿಂಗೆಲ್ಲ ಚೆನ್ನಾಗಿ ನೀರು ಹೋಗೋ ಥರಗೆ ಇಡ್ತೀನಿ. ಆ ಕಡೆಗೆ ತೋರಿಸ್ತೀನಿ, ನಿಮಗೆ ಕಾಣಿಸಲ್ಲ ನೋಡಿ. ಈ ಥರ ಹಿಂಗೆ ಒರೆಸಿ ಚೆನ್ನಾಗಿ ನೀರು ಹೋಗೋವರೆಗೂ ಒರೆಸ್ಬೇಕು. ಒಂಚೂರು ನಾವು ಪೌಡ್ರ್ ಹಾಕ್ಕೊತೀವಲ್ಲ, ಅದು ಹಾಕಿಟ್ಟರೆ ನೀವು 1 ವರ್ಷ ಆಗಲಿ 2 ವರ್ಷ ಆಗಲಿ ಹೀಗೆ ಇರುತ್ತೆ. ತೋರಿಸ್ತೀನಿ ಎಲ್ಲ ಪಾಲಿಶ್ ಹಾಕಿರೋದು ನೋಡಿ ಸ್ನೇಹಿತರೆ. ಈ ಥರ ಚೊಂಬುಗಳೆಲ್ಲನೂ ಈ ಥರ ಹಚ್ಕೋಬೇಕು. ಏನಾಗಲ್ಲ ಕೈಗೆ ಹಚ್ಕೊಂಡ್ರೂ ನೋಡಿ. ಈ ಥರ ಹೀಗೆ ನಾವು ಪಾತ್ರೆ ತೊಳಿತೀವಲ್ಲ ಆ ಥರ ಎಲ್ಲ ಕಡೆ ಆಗಂಗೆ ಈ ಥರ ಹಿಂಗೆ ಮಾಡಬೇಕು. ಹೀಗೆ ಒಳಗೂ ಹಾಕಿ ಮಾಡಬೇಕು. ಕೈ ಹಿಡೀನಿಲ್ಲ ಅಂದರೆ ನೋಡಿ ಈ ಥರ ಹಿಂಗೆ ಸುರ್ಕೋಬೇಕು. ಚೊಂಬೊಳಗೆ ಹಿಂಗೆ ಸುರಿದ್ಬಿಟ್ಟು ನೋಡಿ ಹಿಂಗೆ ಅಳ್ಳಾಡಿಸಿದ್ರೆ ಸಾಕು. ನೋಡಿ ಎಷ್ಟು ಬೆಳ್ಳಗಾಗ್ತಾಯಿದೆ ನೋಡಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಬೆಳ್ಳಗಾಗ್ತಾಯಿದೆ ಅಂತ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಈ ಥರ ಹಿಂಗೆ 1 ಸೆಕೆಂಡ್ ಅಷ್ಟೇ, 1-2 ಸೆಕೆಂಡು ಈ ಥರ ಹಿಂಗೆ ಬಗ್ಗಿಸ್ಕೋಬೇಕು. ಹಿಂಗೆ ಇದಕ್ಕೇ ಈ ಬಾಟ್ಲಿಗೆ ಬಗ್ಗಿಸಿಟ್ಕೋಬೇಕು ನೋಡಿ. ಇದನ್ನು ಅಷ್ಟೇ ಕರೆ ಪರೆ ಇದ್ದರೆ ಏನಿದ್ರೂ ಎಲ್ಲ ಹೋಗುತ್ತೆ ನೋಡಿ. ಈ ಥರ ನಾವು ಬ್ರಷ್ ತಗೊಂಡು ಪಾತ್ರೆ ತೊಳಿತೀವಲ್ಲ ಆ ಥರ ಈ ಲಿಕ್ವಿಡ್ ಹಚ್ಕೊಂಡು ಈ ಥರ ಹಿಂಗೆ ಮಾಡಿದ್ರೆ ನೋಡಿ. ಈ ಥರ ಹಂಚಲಿ ಇಲ್ಲಿ ಇದಕ್ಕೂ ಅಷ್ಟೇ ಹಿಂಗೆ ಹುಯ್ಕೊಂಡು ಹಿಂಗೆ ಅಲ್ಲಾಡಿಸ್ಬಿಟ್ಟು ಹಿಂಗೆ ಅಲ್ಲಾಡಿಸಿ ನೋಡಿ. ಹಿಂಗೆ ಅಲ್ಲಾಡಿಸಿ ಹುಯ್ಕೊಳ್ಳು. ಈ ಬಾಟ್ಲಿಗೆ ಹುಯ್ದು ಇಟ್ಕೊಳ್ಳೋದು. ಇದನ್ನು ಹಿಂಗೆ ಹುಯ್ಕೊಳ್ಳೋದು. ಇದು ಆರತಿ ಮಾಡೋದು ನೋಡಿ. ಎಷ್ಟು ಕರಗಿದ್ದಾವೆ ಅಂತ ನೋಡಿ. ಹೆಂಗಿದ್ದಾವೆ, ತುಂಬ ಕರಗಿವೆ ನೋಡಿ. ಕಾಣಿಸ್ತಾ ಇದೆಯಾ ನೋಡಿ. ಇದನ್ನು ಅಷ್ಟೇ, ಇದನ್ನು ತೊಗೊಂಡು ಲಿಕ್ವಿಡ್ ಹಚ್ಕೊಂಡು ನೋಡಿ. ಈ ಥರ ಎಷ್ಟು ಬೆಳ್ಳಗಾಗ್ತಾಯಿದೆ ನೋಡಿ. ಹಿಂಗೆ ಸವರ್ತಾನೆ ಬೆಳ್ಳಗಾಗೋಗುತ್ತಿದ್ದು ನೋಡಿ. ಎಷ್ಟು ಫುಲ್ಲು ಚೆನ್ನಾಗಿ ಕರಿಯಾಗಿರೋದು. ಆರತಿ ಮಾಡಿದಾಗ ಎಲ್ಲ ಕೊಳೆ ಇರುತ್ತಲ್ಲ ಎಲ್ಲ ಫುಲ್ಲು ಬಿಟ್ಕೊಳತ್ತಿದ್ದು ಇಷ್ಟೇ. ಇನ್ನೇನಿಲ್ಲ, ಬೆಳಗಂಗಿಲ್ಲ, ಉಜ್ಜಂಗಿಲ್ಲ, ಎಂಥದಿಲ್ಲ. ಹಿಂಗೆ ಹಾಕ್ತಾನೆ ಬೆಳಗಾಗುತ್ತೆಲ್ಲ. ಅಂಗಡಿಗೆ ತೊಗೊಂಡಾಗ ಪಾಲಿಶ್ ಕೊಟ್ಟಂಗೆ ಆಯ್ತದೆ. ನಾವು ಪಾಲಿಶ್ ಮಾಡ್ಸೋಕೆ ಹೋದ್ರು ಅವ್ರಿಗೆ ದುಡ್ಡು ಕೊಡಬೇಕು. ಅವ್ರು ಕೇಳಿದಷ್ಟು. ಆಮೇಲೆ ಕಾಯ್ಕೊಂಡು ನಿಂತ್ಕೋಬೇಕು ನಾವು. ನಮ್ಮ ಬೆಳ್ಳಿಯಲ್ಲಿ ಉಜ್ಕೋತಾರೋ ಏನು ಮಾಡ್ತಾರೋ ಅಂತ ಕೊಟ್ಟು ನಾವು ಬರೋಂಗೂ ಇಲ್ಲ ಮನೆಗೆ. ಅಲ್ಲೇ ನಿಂತ್ಕೊಂಡು ನಾವು ಪಾಲಿಶ್ ಹಾಕ್ಸ್ಕೊಂಬರ್ಬೇಕು. ಎಷ್ಟೊಂದು ಕಷ್ಟ ಅಲ್ವಾ. ಇಲ್ಲ ಮನೇಲೇ ತೊಳ್ಕೊತೀನಿ ಅಂದರೂ ಅದು ಕಷ್ಟನೇ. ಈಗ ನೋಡಿ ಈ ಥರ ಹಿಂಗೆ ಮಾಡಿ ಇಟ್ಬಿಟ್ಟು ಲಿಕ್ವಿಡ್ ಹಾಕ್ಕೊಂಡು ತೊಳ್ಕೊಂಡ್ರೆ ಎಷ್ಟು ಕ್ಲೀನಾಗಿ ಚೆನ್ನಾಗಾಗುತ್ತೆ ನೋಡಿ. ಇವೆಲ್ಲ ದೊಡ್ಡವೆಲ್ಲನೂ ಅದರೊಳಗೆ ಅಜ್ಜಕ್ಕಾಗಲ್ವಲ್ಲ, ಅಂಥವೆಲ್ಲ ಹಿಂಗೆ ಮಾಡ್ಕೋಬೇಕು. ಅಜ್ಜ ಅಂಥವೆಲ್ಲನೂ ಅದರೊಳಗೆ ಬಾಟ್ಲಿ ಹಿಡಿಯೋ ಅಂಥವಕ್ಕೆಲ್ಲ ಅದರೊಳಗೆ ಹಾಕಿ 2 ನಿಮಿಷ ಬಿಟ್ಟರೆ ಸಾಕು, ಎಲ್ಲ ಬೆಳಗಾಗುತ್ತೆ ನೋಡಿ. ಇದು ಈ ಬುತ್ತಿ ಹಾಕೋಕೆ ಹಂಚಿದು. ಇದನ್ನು ಅಷ್ಟೇ ನೋಡಿ ಹೆಂಗಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಲಿಕ್ವಿಡ್ ಹಾಕ್ಕೊಂಡು ಇದು ಹಾಕ್ಕೊಂಡು ಡೆಜಾಲ್ ಹಾಕ್ಕೊಂಡು ತೋರಿಸ್ತೀನಿ. ತಟ್ಟೆನೂ ಅಷ್ಟೇ. ಈ ತಟ್ಟೆ, ಚೊಂಬು, ದೀಪೆಲ್ಲ ಕಂಬ ಇಂಥವೆಲ್ಲನೂ ಹೂವಿನ ಬುಟ್ಟಿ ಇಂಥವೆಲ್ಲ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಅದು ಹಚ್ಕೋಬೇಕು. ಹಿಂಗೆ ಮಾಡಿಕೊಂಡ್ರೆ ನೋಡಿ ಎಷ್ಟು ಪಳಪಳ ಅಂತ ಇದೆ ನೋಡಿ ತಟ್ಟೆ. ನೋಡಿ ಹೀಗೆ ಕಪ್ಪೆಲ್ಲ ಬಂದ್ಬಿಡ್ತು ಹಿಂಗೆ ನೋಡಿ. ಹತ್ತಿ ಜೊತೆಗೆ ಬಂದ್ಬಿಡ್ತದೆ. ಏನು ಕಪ್ಪಿದ್ರೂ ಈ ಲಿಕ್ವಿಡ್ ಜೊತೆ ಎಲ್ಲ ಬಂದ್ಬಿಡುತ್ತೆ. ಇದನ್ನು ಮೇಲೂ ಈ ಥರ ಮಾಡ್ಕೋಬೇಕು. ಮೇಲೆ ಒಳಗೆ ಎಲ್ಲ ಈ ಥರ ಹಿಂಗೆ ಮಾಡ್ಕೊಳ್ಳೋದು ನೋಡಿ. ಈಗ ಅದೆಲ್ಲ ಮಾಡ್ಕೊಂಡೈತಲ್ವ. ಈ ದೀಪ ನೋಡಿ ಹೆಂಗಿದೆ ಅಂತ, ಎಷ್ಟು ಕರಗಿದೆ ಅಂತ, ಎಷ್ಟು ಬೆಳಗಾಗುತ್ತೆ ಅಂತ ನೋಡಿ. ಎಲ್ಲ ನೀವೆಲ್ಲ ಇದು ಅದರೊಳಗೆ ಇಡಿಸಲ್ಲ, ಅದಕ್ಕೋಸ್ಕರ ಇದನ್ನೂ ಹಾಗೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹೀಗೆ ಎಲ್ಲ ಒಳಗಡೆ ಎಲ್ಲ ಒಳಗೆ ಹೊರಗೆ ಎಲ್ಲ ಹಚ್ಬೇಕು ಹೀಗೆ. ಇದರೊಳಗೆ ಬಾಟ್ಲೊಳಗೆ ಹಿಡಿಸಲ್ಲ ಇದು, ಅದಕ್ಕೋಸ್ಕರ ಹಾಗೇನೆ ಇಲ್ಲೇ ತಗೊಂಡು ಎಲ್ಲ ನಜ್ಜಿ ಎಲ್ಲ ಹಿಂಗೆ ಪಾತ್ರೆ ತೊಳೆ ಹಿಂಗೆ ಮಾಡಿದ್ರೆ ಲಿಕ್ವಿಡ್ನ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಲಿಕ್ವಿಡ್ ಹಾಕ್ಕೊಂಡು ತೊಳ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಇದಕ್ಕೆ ಲಿಕ್ವಿಡ್ ಹಾಕೋತೀನಿ ನೋಡಿ, ಸಾಕಿಷ್ಟು. ಇದ್ರಲ್ಲಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಂಬತ್ತೀನಿ. ಇಲ್ಲಿಲೇ ಇದು ಈ ಪಾತ್ರೆ ಒಳಗೆ ತೊಳೆಯೋಕ್ಕಾಗಲ್ಲ ನೋಡಿ. ಇಲ್ಲೊಂದೆರಡವೆ ನೋಡಿ, ಇವನು ಇದರೊಳಗೆ ಹಾಕ್ತೀನಿ ನೋಡಿ. ಇದು ಹಾಕ್ಬಿಟ್ಟು ಇದರೊಳಗೆ 2 ನಿಮಿಷ ಬಿಡೋಣ.
2 ನಿಮಿಷ ಬಿಟ್ಟರೆ ಬೆಳಗಾಗುತ್ತಿದ್ದೇನೆ ನೋಡಿ. 2 ನಿಮಿಷ, 2 ನಿಮಿಷ ಇಲ್ಲ, ಒಂದು 50 ಸೆಕೆಂಡು ನೋಡಿ ಎಷ್ಟು ಚೆನ್ನಾಗಿ ಬೆಳಗಾದು ಅಂತ. ಇದು ಕಡ್ಡಿನೇ ಎತ್ತಕ್ಕೆ ಬರಲ್ಲ, ಇದು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ ಈ ಥರ ಹೀಗೆ ನೋಡಿ ಎಷ್ಟು ಬೆಳಗಾಯಿತು ಅಂತ ತೊಳ್ಕೊಂಬಂದ್ಬಿಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಪಳ 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 ಅಂತ ಇದ್ದಾವೆ ನೋಡಿ. ವರಮಹಾಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಆಗೋದು ನೋಡಿ. ತುಂಬ ಚೆನ್ನಾಗಿ ಪಳಗರಿತಾವೆ ನೋಡಿ. 10 ನಿಮಿಷದಲ್ಲಿ ಇವೆಲ್ಲ ಲಿಕ್ವಿಡ್ಗೆ ಹಾಕಿ ವಾಶ್ ಮಾಡಿ ಎಲ್ಲ ಇಟ್ಕೋಬೋದು. ತುಂಬ ಚೆನ್ನಾಗಿ ಬರ್ತವೆ ನೋಡಿ. ಇದು ಎಷ್ಟು ಚೆನ್ನಾಗಾಯಿತು ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ತುಂಬ ಕರೆ ಇರೋದಾದರೆ ನಿಧಾನಕ್ಕೆ ಹೋಗುತ್ತೆ, ಒಂದೇ ಸಲ ಹೋಗಲ್ಲ. ಕರೆ ಇಲ್ಲದೆ ಇದ್ದದ್ದಾದರೆ ಅದೇ ನೀರು ಇರಬಾರ್ದು, ಅರಿಶಿನ ಕುಂಕುಮ ಇರಬಾರ್ದು, ಎಣ್ಣೆ ಜಿಡ್ಡು ಇರಬಾರ್ದು, ಏನೂ ಇರಬಾರ್ದು. ಎಲ್ಲನೂ ಒಂದು ಪೇಪರಲ್ಲಿ ಒರೆಸ್ಬಿಟ್ಟು ಅದನ್ನು ನಾವು ತೆಗೆದು ಲಿಕ್ವಿಡ್ ಹಾಕಿ ಈ ಥರ ವಾಶ್ ಮಾಡಿಕೊಂಡ್ರೆ, ಒಂದು ಡೆಜಲ್ ಹಾಕ್ಬಿಟ್ಟು ತೊಳೆದು ವಾಶ್ ಮಾಡಿ, ನಾವು ತುಂಬ ದಿವಸ ಬೀರಲ್ಲಿ ಇಡಬೇಕು ಅಂದರೆ ಟಾಲ್ಕಮ್ ಪೌಡ್ರ್ ಹಾಕಬೇಕು. ಪೌಡ್ರನ್ನ ಅದೇ ಮೈಗೆ ಹಾಕೋತೀವಲ್ಲ ಆ ಪೌಡ್ರನ್ನ ಹಾಕಿಟ್ರೆ, ಏನಕ್ಕೆ ಅದು ಹಾಕೋದು ಅಂತಂದರೆ ನೀರು ಗೀರು ಇದ್ದರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತದು ಪೌಡ್ರು. ಅದಕ್ಕೋಸ್ಕರ ಕಪ್ಪಾಗಲ್ಲ, ನೀರಿದ್ದರೆ ಕಪ್ಪಾಗುತ್ತಲ್ವ ಕರೆ ಹೇಳ್ಕೊಂಡಂಗೆ, ಅದಕ್ಕೋಸ್ಕರ ಪೌಡ್ರ್ ಹಾಕಿಡಬೇಕು. ಹಳಬರು ನೋಡ್ತಾಯಿದ್ರೆ, ಹೊಸಬರು ನೋಡ್ತಾಯಿದ್ರೆ ಹೊಸಬರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಹಳಬರಿಗೆಲ್ಲ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾ ಪ್ರತಿ ವಿಡಿಯೋನಲ್ಲೂ ಅದೇ ಕೇಳ್ಕೊಳ್ಳೋದು, ನೀವು ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಥ್ಯಾಂಕ್ ಯು. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ.